ಚಿನ್ನು ಏನು ಬೇಕು ಆರ್ಡರ್ ಮಾಡ್ಕೋ. ಸದ್ಯಕ್ಕೆ ಇಷ್ಟಿರಲಿ, ತಿಂದಾದ್ಮೇಲೆ ಆರ್ಡರ್ ಮಾಡ್ಕೊಳ್ತೀನಿ. ರಿಯಲಿ ತುಂಬ ಬ್ಯೂಟಿಫುಲ್ ಆಗಿ ಕಾಣ್ತಿದ್ಯಾ ಚಿನ್ನು, ಎಷ್ಟು ಮುದ್ದಾಗಿದೆಯಾ. ನೀವು ಅಷ್ಟೇ ಎಷ್ಟು ಚೆನ್ನಾಗಿದ್ದೀರಿ. ಅಲ್ಲ ನನಗೊಂದು ಅನುಮಾನ, ನೀವು ನೋಡ್ರಿ ಎಷ್ಟು ಚೆನ್ನಾಗಿದ್ದೀರಿ. ಅವ್ರನ್ನೇ ಮೀನಾಕ್ಷಿ ಅವ್ರನ್ನ ಆಂಟಿ ಕಟ್ಕೊಂಡಿದ್ದೀರಿ. ಏನು ಮಾಡೋದು ಚಿನ್ನು, ನಿಜಕ್ಕೂ ನನಗೆ ಇಷ್ಟನೇ ಇರಲಿಲ್ಲ ಅವ್ರು ಕಂಡ್ರೆ. ಆದರೆ ನನ್ನ ಏನೇನು ಮರಳು ಮಾಡಿ ನನ್ನ ಬುಟ್ಟಿಗೆ ಹಾಕೋಬಿಟ್ರು. ಹೌದಾ, ನೀವಂದ್ರೆ ಇಷ್ಟಪಟ್ಟಿಲ್ಲ ಹಂಗಾರೆ? ಇಲ್ಲಪ್ಪ. ಎಷ್ಟು ಇಷ್ಟಪಡ್ತೀರಿ? ತುಂಬ ತುಂಬ ಅಂದರೆ ತುಂಬ ಇಷ್ಟಪಡ್ತೀನಿ. ನಂಗೆ ನೀನು ಫಸ್ಟ್ ಸತಿ ನೋಡಿದ ತಕ್ಷಣ ತುಂಬ ಲವ್ ಆಗಿಬಿಡ್ತು. ನಿಜ, ನಾನು ನಿನ್ನ ಕೈ ಬಿಡಲ್ಲ, ಯಾವುದೇ ಕಾರಣಕ್ಕೂ ನಿನ್ನ ಕೈ ಬಿಡಲ್ಲ. ಆದಷ್ಟು ಬೇಗ ನಿನ್ನ ಗಂಡನ ಡಿವೋರ್ಸ್ ಕೊಡಿಸ್ಬಿಟ್ಟು ನಾನು ಎಲ್ಲರೂ ಹೋಗಿ ದೂರದಲ್ಲಿ ಸೆಟ್ಲ್ ಆಗಿಬಿಡೋಣ. ಮೀನಾಕ್ಷಿ ಅಕ್ಕ ಅವರು ಇರಲಿ, ಅವ್ರು ಇಲ್ಲಿ ಇರ್ತಾರೆ, ನಾನು ನೀನು ಸಿಟಿಗೆ ಹೋಗಿ ಸೇರ್ಕೊಬಿಡೋಣ. ನೀನು ಯಾವ್ದಾರು ಒಂದು ಜಾಬ್ ಸೇರ್ಕೋ, ಓದಿದೆಯಲ್ಲ, ನಿನ್ನ ಜಾಬ್ ಸೇರಿಸ್ತೀನಿ, ನಾನು ಸೇರ್ಕೊಳ್ತೀನಿ. ಇಬ್ಬರು ಕೆಲಸ ಮಾಡ್ಕೊಂಡು ಆರಾಮಾಗಿರೋದು. ತಿಂಗಳಿಗೆ ಒಂದ್ಸಲ 10-5 ತೆಗ್ದು ಅಕೌಂಟ್ ಹಾಕಿದ್ರೆ ಬಿದ್ದಿರ್ತಾಳೆ, ಇನ್ನೇನು. ಆದ್ರೂ ನೀವು ಎಷ್ಟೊಂದು ಒಳ್ಳೆಯವರು, ಆದ್ರೂ ಅವ್ರನ್ನ ಬಿಡ್ತೀನಿ ಅಂತ ಅನ್ನಕ್ಕಿಲ್ವಲ್ಲ. ನಿಮ್ಮ ಮೇಲೆ ನಂಗೆ ತುಂಬ ನಂಬಿಕೆ ಹಂಗಾರೆ. ನಾನು ತುಂಬ ನಿಯತ್ತು, ನಮ್ದವ್ರು ಯಾವತ್ತೂ ಕೈ ಬಿಡಲ್ಲ. ನಿಜಕ್ಕೂ ತುಂಬ ಒಳ್ಳೆಯವರು ವಿಕಿಯವರೇ. ನಿಮ್ಮ ಅಮ್ಮನ ಗೊತ್ತಾದ್ರೆ ಏನು ಮಾಡ್ತೀರಾ? ಏನಂಗೆ ನೋಡ್ತಾ ಇದ್ದೀರಿ? ನಿಜವಾಗ್ಲೂ ನೀವು ನೋಡ್ತಾ ಇದ್ರೆ ಹಾಗೆ ನೋಡ್ತಾನೇ ಇರಬೇಕು ಅನ್ಸುತ್ತೆ ಚಿನ್ನು. ಎಷ್ಟು ಬ್ಯೂಟಿಫುಲ್ ಆಗಿದ್ದೀರಾ, ಸೇಮ್ ನಿಮ್ಮ ಅಮ್ಮನ ಥರನೇ. ಅಷ್ಟೊಂದು ಚೆನ್ನಾಗಿದ್ದಾನಾ? ಹೌದೌದು, ತುಂಬ ಚೆನ್ನಾಗಿದ್ದೀರಾ. ಚೆನ್ನಾಗಿರಕ್ಕಿಲ್ವಾ? ಕಿತ್ತೋದ್ ಮುಂಡೆವು ಚೆನ್ನಾಗಿರ್ತವೆ. ಈ ಬ್ಯಾಡ್ ವಾಯ್ಸ್ ಎಲ್ಲ ಕೇಳಿದ್ದೀನಲ್ಲ. ನಾನು ಎಲ್ಲ ಕೇಳಿನಿ ಅನ್ಸ್ತದೆ. ಕಾಳಮ್ಮ, ಮೀನಾಕ್ಷಿ ಅಕ್ಕ, ನಿನ್ ಯೋಗ್ಯತೆಗೆ ಇಷ್ಟು ಬೆಂಕಿ ಅಕ್ಕ. ಎಲ್ಲ ಹೋಯ್ತಾವನಿ, ಊಟಕ್ಕೆ ಹೋಯ್ತಾನೆ, ಅಡುಗೆ ಮಾಡ್ಬೇಡ ಅಂದಿದ್ದು ಇಲ್ಲಿಗೆಲ್ಲ. ನೇಲ್ ಓಪನ್ ಮುಂಡೆ ಕಿತ್ತೋದ್ ಮುಂಡೆ ಕಟ್ಕೊಂಡಿರೋ ಗಂಡನ್ ಬಿಟ್ಟು ಇಲ್ಲಿ ಬಂದಿದ್ದೀನಿ ಚಕ್ಕಂತ ಆಡಕ್ಕೆ. ಕಿತ್ತೋದ್ ಮುಂಡೆ ಇಲ್ಲಿ ಎಲ್ಲ ಕ್ಯಾಮ್ರಾಗಳವೆ, ಅದಕ್ಕೆ ಸುಮ್ಮನೆ ಬಿಟ್ಟಿವ್ನಿ. ಅಯ್ಯೋ, ನಂದು ಏನು ತಪ್ಪಿಲ್ಲ, ನಾನು ಏನು ಮಾಡಿಲ್ಲ. ನಾನು ಕಾಳಮ್ಮ, ಮೀನಾಕ್ಷಿ ಅಕ್ಕ ಅಕ್ಕ ಅಂದ್ರೆ ಸುರೇತ್ ಕೆಲಸ ಮಾಡ್ತೀನಿ. ಯಾವ ಕೆಲಸ ಮಾಡ್ತೀನಿ ಗೊತ್ತಾ ನಿನಗೆ? ಲೋಪರ್ ಮುಂಡೆ ನನ್ನ ಮನೆ ಹಾಳು ಮಾಡಕ್ಕೆ ಬಂದಿದ್ದೀಯ ಗುರ್ಸಟಿ ನೀನು. ಮೀನಾಕ್ಷಿ ಅವರೇ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನೀವು. ನೋಡಿ, ನಾನು ಬರ್ತಾ ಇದೆ, ಬರೋ ಸಮಯದಲ್ಲಿ ಇವ್ರು ಚಿನ್ನವ್ರು ಸಿಕ್ಕಿದ್ರು, ಅದಕ್ಕೆ ಕರ್ಕೊಬಂದೆ ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ. ನೋಡಿ, ನನ್ನ ಬಗ್ಗೆ ನಿಮಗೆ ನಂಬಿಕೆ ಇಲ್ವಾ? ನಾನು ಎಷ್ಟು ಒಳ್ಳೆ ಹುಡುಗ ಅನ್ನೋದು ನಿಮ್ಗೆ ಗೊತ್ತು ತಾನೆ? ನಿಮ್ಮನ್ನ ಎಷ್ಟು ಇಷ್ಟಪಡ್ತೀನಿ ಅಂತ. ನಿಮ್ಮ ಜನ್ಮಕ್ಕೆ ಬೆಂಕಿ ಅಕ್ಕ. ನಿನ್ನ ನಂಬುದ್ನಲ್ಲ, ನನ್ನ ಕಡೆ ತಗೊಂಡು ನಾನು ನೋಡ್ಕೋಬೇಕು. ತಿರ್ಕೆ ನನ್ನ ಮಗನೇ, ನಿನಗಿಂತ ಗೋವಿಂದನೇ ವಾಸಿಕಲ್ಲ, ಅವನೇ ವಾಸಿ ಆಗಿಲ್ಲ. ನನ್ನ ಹಳಿಮಯ್ಯ, ಚಿಂದಂತ ಹಳಿಮಯ್ಯ ಅವನು. ಈ ಥರ ಮೋಸ ಒಂದು ದಿವಸ ಮಾಡಿಲ್ಲ ನನ್ನ ಹಳಿಮಯ್ಯ. ಮಾತಾ ತಿರ್ಗವ. ನೀವು ಮಾತಾಡಬೇಡಿ ನೀವು. ಅವನೊಂದ್ಸಲ ಹೋಗ್ಲೋದು, ನನ್ನೊಂದ್ಸಲ ಹೋಗ್ಲೋದು. ಯಾರನ್ನಾರು ಒಂದ್ಸಲ ಹೋಗ್ಲಿ ನೀವು, ಯಾರನ್ನಾರು ಒಬ್ಬರನ್ನ ಹೋಗ್ಲೋದು ಕಲೀರಿ ನೀವು. ಒಂದ್ಸಲ ನನ್ನ ಹೋಗ್ತೀರಾ, ಒಂದ್ಸಲ ಅವ್ನು ಹೋಗ್ತೀರಾ. ನೀನು ಯೋಗ್ಯತೆಗೆ ಬೆಂಕಿ ಅಕ್ಕ, ನೀನು ಹೋಗ್ಬೇಕಾ? ನಿನ್ನ ಇಲ್ಲಿ ಕ್ಯಾಮ್ರಾಗಳವೆ, ಅದಕ್ಕೆ ಅದು ಯಾಕೆ ಅಂದ್ಬಿಟ್ಟು ನಾವು ಬಾಯಿ ಮುಚ್ಕೊಂಡು ಸುಮ್ಮನೆ ಇರೋದು. ನಿಮ್ಮನ್ನು ಮಾತ್ರ ನಾನು ಸುಮ್ಮನೆ ಬಿಡಕ್ಕೆ. ನಾನು ಲೋಪರ್ ಗುರ್ಸಟಿ ನಿನ್ನ ಕರ್ಕ ಬಂದಿರೋದು ಯಾಕೆ ಕರ್ಕ ಬಂದಿರೋದು? ನಿಮ್ಮ ಮುಂದೆ ಕರ್ಕ ಬಂದ್ಬಿಟ್ಟು ನಮ್ಮ ಮನೆ ಹಾಳು ಮಾಡಕ್ಕೆ ನಿಂತಿದ್ದಾಳ. ನಡಿರಲ್ಲ ಆಚೆಗೆದ್ದಿ, ನಡೀರ ಆಚೆಗೆ ಅಂತ. ಅತ್ತೆಮ್ಮ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನೋಡಿ, ನನ್ನ ಮೇಲೆ ನಂಬಿಕೆ ಇಲ್ವಾ ಅತ್ತೆಮ್ಮ ನಿಮಗೆ? ಅತ್ತಿಮ್ಮ, ನಿಮ್ಗೊಂದು ರೇಷ್ಮೆ ಸೀರೆ ತೆಗೆದಿಟ್ಟಿದ್ದೀನಿ ನಾನು. ಯಾವ ಸೀರೆ ಕಟ್ಕೊಂಡೆ ಇಲ್ಲ, ನನ್ನ ಮಗಳು ಬಳ ಮಾಡ್ಬಿಟ್ಟು ನೀನು. ನಿನ್ನ ಹೇಗೆ ತೆಗಿಸ್ ಬೆಂಕಿ ಕನಿನ. ಮೀನಾಕ್ಷಿ ಅಕ್ಕ, ನಾನು ತಪ್ಪು ತಿಳ್ಕೊಬೇಡಿ. ನಾನು ಬರ್ತಾ ಇದ್ದಾಗ ವಿಕೆಟ್ ಸಿಕ್ಕಿದ್ರು, ಅದಕ್ಕೋಸ್ಕರ ಕಾಫಿ ಕುಡಿಯೋದ ತಲೆನೋವು ಅನ್ಕ ಬಂದೆ ಅಷ್ಟೇ. ನೀನು ಕೂಟ್ರತ್ತಿದ್ದು, ನಿನ್ಗೂ ಕೂಟ್ರಲ್ಲಿ ಬಂದಿದ್ದು ಎಲ್ಲ ನಾನು ನೋಡ್ದು. ಈ ಮುಳ್ಳಾಟ ಆಡಬೇಡ ನೀನು, ಸರಿಯಾ? ನಿನ್ನ ಸರಿಯಾದ ಕೆಲಸ ಮಾಡ್ತೀನಿ. ನಡಿ, ನಿಮ್ಮ ಮುಂಡೆಗೂ ನಿನಗೂ ಸರಿಯಾದ ಗಾಚಾರ ಬಿಡಿಸ್ತೀನಿ. ಎಷ್ಟೇ ಎಲ್ಗ ಓಡೋದ್ರು? ಎಲ್ಗೋದಾರ ಸುಮ್ಕಿರ್ನೆ, ಎಲ್ಗೋದಾರ ಸುಮ್ಕಿರು. ಅವ್ವ, ಇನ್ನೊಂದು ಗಳ್ಗೋರದ್ ಬೇಡ ಚಿನ್ನು. ಫೋನ್ ಮಾಡೋರ ಅಮ್ಮನಿಗೆ ಕಳ್ಸು. ಅಲ್ಲ ಏನಮ್ಮ? ಎಲ್ಲಿದ್ದಿ? ಅಯ್ಯೋ ಅಮ್ಮ, ನಾನು ಬೀಗ್ತಿ ಮನೆಯವನಿ ಕಣಮ್ಮ, ನಾನು ಬೀಗ್ತಿ ಮನೆಯವನಿ. ಅವ್ವ, ತಾಯಿ ಪುಣ್ಯತ್ಕಿತಿ ಬಂದಿದ್ದೀನಿ, ಮಗಳು ಕರ್ಕೊಂಡೋಗವ. ಅಲ್ಲ ಕಣವ್ವ, ತಾಯಿದಿರ ನಿಮ್ಮ ನನ್ನ ನೆರವಾಗಕ್ಕೆ ನಾವು ಮನೆಯೊಳಗೆ ಸೇರಿಸ್ಕೊಂಡ್ರೆ ನೀವು ಈ ಕೆಲಸ ಮಾಡಿದಿರ ಸರಿಯಾ? ಇಂಥ ಚಿನ್ನಾರ ಬುದ್ಧಿ ಕಲ್ತಾವಳು ನಿನ್ನ ಮಗಳು ಅಂತ ಗೊತ್ತಿತ್ತಿಲ್ಲ ಕಣವ. ಲೋಪರ್ ಮುಂಡೆ ಮೊಳ್ಳಿಗೆ ಇಟ್ಕೊಂಡು ಯಾವ ಥರ ಕೆಲಸ ಮಾಡಿದ್ಲು. ಸುಮ್ಮನೆ ಬಿಟ್ಟ ನಾನೆಂತ ಮುಂಡೆ ಅಂತ ಇನ್ನೂ ಗೊತ್ತಿಲ್ಲ. ಸರಿಯಾದ ಕೆಲಸನೇ ಮಾಡೋದು ಮಾಡ್ತವ. ಓಯ್ ಕಾಳಮ್ಮನ ಎದ್ರಾಕೊಂಡರು ಉಳ್ದಿಲ್ಲ. ಅಲ್ಲ, ನನ್ನ ಮಗಳು ಬಾಳಿಗೆ ಬೆಂಕಿ ಹಾಕುದಲ್ಲ ನಿನ್ನ ಮಗಳು. ಕಾಳಮ್ಮ, ಅಯ್ಯೋ ಸುಮ್ಮನಿರಮ್ಮ, ನನಗೆ ಹುಷಾರಿಲ್ಲ. ಇಲ್ಲಿ ನೋಡ್ರಿ, ನನ್ನ ಗಂಡ ಇನ್ನೊಂದು ಮದುವಾಗಿ ಬಂದವನೇ. ಏತ್ನೆಲ್ಲ ನಾನು ಬೀಗ್ತಿ ಮನೆಗೆ ಬಂದೇನಿ ಕಣಮ್ಮ. ಸುಮ್ಮನಿರಮ್ಮ, ಅದೇನು ಏನು ಬಂದು ಮಾತಾಡ್ತೀನಿ, ಸುಮ್ಕಿರಮ್ಮ. ಸರಿ ಮಾಡ, ನಿನ್ನ ಗಂಡ ಕಂದ್ಬಿಡು. ಅಲ್ಲ, ನಿಮ್ಮನೆ ಹಾಳು ಮಾಡ್ಕೊಳ್ಳೋದಲ್ಲ, ನಮ್ಮನೆ ಹಾಳು ಮಾಡಕ್ಕೆ ಬಂದಿದ್ದೀರಲ್ಲ ನೀವು. ಅಯ್ಯೋ ಅಮ್ಮ, ಅದೇನು ಬಂದು ನೋಡ್ತೀನಿ ಬಿಡಮ್ಮ, ಅದೊಂದು ದೊಡ್ಡ ವಿಷಯ ಅಂತ ಮಾಡಿದ್ದೀರಮ್ಮ. ಅಯ್ಯೋ, ನನ್ನ ಮಗಳು ಅಂತೇಳಲ್ಲ, ನೀನು ಹಳಿ ಮೈ ಸರಿ ಇಲ್ವೇನ ಕಂದ್ಬಿಡು. ನಾನೇ ಅಮ್ಮ ವಾತಾರಿಂದನೂ ಮೇಕೆ ಎದ್ದಿಲ್ಲ ಕಣಮ್ಮ. ಪಟೇಲಪ್ಪನ ಮನೆಗೂ ಹೋಗಿ ನ್ಯಾಯ ಕೊಟ್ಟು ಬಂದೀವ್ನಿ. ನಾಳೆ ಬೆಳಿಗ್ಗೆಗೆ ತೀರ್ಮಾನ ಮಾಡ್ತೀವಿ ಅಂತ ಅಂದವ್ರೆ ಕಣಮ್ಮ. ಏತ್ನಲ್ಲಿ ಉಂಡುವಿಲ್ಲ ತಿಂದುವಿಲ್ಲ ಕೊರಗ್ತಾ ಕುಂತೀವ್ನಿ. ತಿಂದಷ್ಟು ಬಿಟ್ರೆ ಸತ್ರೆಷ್ಟು. ಇವತ್ತು ನಮ್ಮನೆ ಹಾಳು ಮಾಡ್ತಾ ಕುಂತಿದ್ದೀರಲ್ಲ, ಅವನು ಮಗಳು ಸೇರ್ಕೊಂಡು. ಅಲ್ಲ, ಅಯ್ಯೋ ನಮ್ಗೇನು ಗೊತ್ತಿಲ್ಲ ಅಂತ ಬಂದ್ರೆ ನಾವು ಮನೆ ಒಳಗೆ ಸೇರ್ಸ್ಕೊಂಡಿದ್ದಕ್ಕೆ ಇವತ್ತು ನಮ್ಮನೆ ಹಾಳು ಮಾಡಕ್ಕೆ ನಿಂತಿದ್ದೀರಾ? ಅಲ್ಲ, ಅವೆಲ್ಲ ಗೊತ್ತಿಲ್ಲ ಕಲೆ. ಬಂದು ಇದೇ ತಕ್ಷಣ ಕರ್ಕೊಂಡೋಗು. ಅಮ್ಮ, ಎಲ್ಲಿದ್ದಾಳೆ ನನ್ನ ಮಗಳು? ಹೋಟ್ಲ ಸಿಕ್ಕಾಕೊಂಡವಳೆ. ಹೋಟ್ಲರಿ ಪತ್ತೆ ಹಚ್ಚಿವಿ ಕಣವ. ಇಬ್ರು ಹೊಲ್ಗಿಸ್ಕೊ ಮಾತಾಡ್ತಾ ಕುಂತಿದ್ರು, ತಿಂತವ. ನಾನು ಸುಮ್ಮನೆ ಬಿಡಕ್ಕಿಲ್ಲ. ಮಾತ್ರ ಹೋಟ್ಲರಿ ಕ್ಯಾಮ್ರಾ ಇರ್ತವೆ ಅಂದ್ಬಿಟ್ಟು ನಾನು ಸುಮ್ಮನೆ ಬಿಟ್ಟಿವ್ನಿ. ಕಂಬ್ಲಿ ಹೇಳ್ತೇನೆ ಕೇಳ್ಕೊ. ನಿನ್ನ ಮಗಳ ನಿನ್ನ ಮನೆ ಕರ್ಕೊಂಡು ಹೋದ್ರೆ ಸರಿ. ಅಯ್ಯೋ ಅಮ್ಮ, ನನ್ನ ಮಗಳ ಅಂತೇಳಲ್ಲ ಬಿಡು. ಅಯ್ಯೋ, ಎಲ್ಲೋ ಹೊಟ್ಟೆ ಸಿಗ್ತೇನೋ ಅದಕ್ಕೆ ಕರ್ಕೊಂಡು ಹೋಗಳೆ.
ಅಯ್ಯೋ ಅಲಕನಮ್ಮ ಹೋಟ್ಲ ಊಟ ತಿಂದ ತಕ್ಷಣ ಮಾಡ್ಕೊಂಡಾರೆ ಅಂತವ ಅರ್ಥ. ಅಯ್ಯೋ ನೀನು ಚೆನ್ನಾಗಿ ಮಾತಾಡೋದು ಕಲ್ತಿದ್ದಿ ಕಣ್ಕಳಮ್ಮ. ಹಂಗಾರೆ ನೀನು ಯಾರು ಕೂಟು ಮಾತಾಡಕ್ಕಿಲ್ವಾ? ನನ್ನ ಮಗಳು ಅಂತೇಳಲ್ಲ, ನೀನು ಅಳಿಮಯ್ಯ ಅಂತನಿರ್ಬೋದು. ನನ್ನ ಮಗಳ ಮೇಲೆ ನಂಗೆ ನಂಬಿಕೆ ಅದೇ. ಏನಮ್ಮ ಹಿಂಗೆ ಮಾತಾಡಿಯ ನೀವು? ಅಯ್ಯಪ್ಪ, ಜನಗಳು ಕೆಟ್ಟರೆ ಹಿಂಗೆ ಕಣವ, ಕೆಟ್ಟೋರ್ ತರ ಮೇಲೆ 16 ಕಲ್ಲು ಅಂತ. ನೀವು ಸರಿ ಕಣಮ್ಮ. ಇಲ್ಲಿ ನನ್ನ ಗಂಡ ಇನ್ನೊಂದು ಮದುವಾಗಣ ಅಂತ ಏತ್ನಲ್ಲಿ ಮೇಕೆ ಎದ್ಲಿಲ್ದಂಗೆ ಮನೆಗಿವ್ನಿ. ಹಿಂಗೆ ಫೋನ್ ಮಾಡಿ ತಲೆ ತಿಂತಿದ್ಯಲ್ಲಮ್ಮ ನೀನು. ಅಯ್ಯೋ ಶಿವನೇ, ಅದಕ್ಕೆ ಹೇಳೋದು ಕೆಟ್ಟಿ ಯಾರ ಮನೆ ಬಾಕ್ಳಿಗೂ ಹೋಗ್ಬೇಡ್ದು ಅಂತ. ಅಲಕ್ಕನಮ್ಮ ಹಿಂಗೆ ಹೇಳ್ತಿದ್ಯಲ್ಲ ನೀನು. ಹೋಟ್ಲಿಗೆ ಅವನು ತಿನ್ನಕ್ಕೆ ಬಂದಿರ್ಬೋದು, ಅದೇ ಸಮಯಕ್ಕೆ ಇವಳು ತಿನ್ನಕ್ಕೆ ಹೋಗಿರ್ಬೋದು. ನನ್ನ ಮಗಳನ್ನ ನಾನು ಹಂಗೆ ಸಾಕಿವ್ನಿ ಕಣಮ್ಮ. ನೀನು ಏನಾರು ಅನ್ಕೋ, ನನ್ನ ಮಗಳಿಗೆ ಅಷ್ಟು ಚೆನ್ನಾಗಿ ಸಾಕಿವ್ನಿ ನಾನು. ಯಾರು ಏನೇ ಹೇಳ್ಬೋದು, 1000 ಮಾತಾಡ್ಬೋದು, ನನ್ನ ಮಗಳೇನು ಅಂತ ನನಗೆ ಗೊತ್ತು ಕಣಮ್ಮ. ನನ್ನ ಮಗಳನ್ನ ಉಣ್ಸಿ ತಿನ್ಸಿ ಸಾಕಿರೋದು. ಹಂಗೆ ಅನ್ಕೊಂಡು ಹೋಟ್ಲಾಗ ಕೂತ್ಕೊಂಡು ಮಾತಾಡ್ಬಿಟ್ರು ಅಂದ್ಬಿಟ್ಟು ಅವರಿಬ್ಬರಿಗೂ ಸಂಬಂಧ ಕಟ್ಟದ. ಅಯ್ಯಪ್ಪ, ಜನಗಳು ಅದೇನು ಬುದ್ಧಿ ಕಲ್ತಿದಿರೋ ಕಾಣೆ ಕಣವ. ಬೇರೆ ಇರ್ಲಿ ಕಣಮ್ಮ, ಕಣ್ಣಲ್ಲಿ ನೋಡಿದ್ನ ನಿಜ ಅನ್ಕೋಬೇಡ್ದು, ಪ್ರಾಮಾಣಿಸ್ ನೋಡ್ಬೇಕು. ಮುಚ್ಕೊಂಡು ಬಂದು ನಿನ್ನ ಮಗಳು ಕರ್ಕೊಂಡೋಣೆ, ಪ್ರಾಮಾಣಿಸ್ಬಿಟ್ಟೆ ಕತೆ. ನಮಗೂ ಗೊತ್ತು ಕತೆ, ನಾನು ನೋಡಿನಿ ಕಣ. ನಿನ್ನ ಮಗಳು ಯಾವ ಥರ ಆಟ ಆಡ್ತಾವಳೆ, ನನ್ನ ಅಳಿಮೈನ್ ಕುಟೆ ಅಂತ ನೋಡೇ ನಾವೇ ಇನ್ಗುಟ್ಟೆ ಬಂದಿದ್ದು. ಕೂಟ್ರೆ ತಪ್ಪ ಕೂತ್ಕೊಂಡು ಬಂದ್ಲು ಅಲ್ಲಿ ನಮ್ಮೂರು ಕೆರೆ ಏರಿ ಮೇಲೆ ಬತ್ತದ್ಲು. ಕೂಟ್ರೆ ನನ್ನ ಅಳಿಮೈನ್ ಕೂಟ್ರೆ ಹತ್ತಿದ್ದು ನೋಡಿದೆ, ತಪ್ಕೊಂಡು ಕೂತ್ಕೊಂಡಿದ್ದು ನೋಡಿದೆ. ಎಲ್ಲಿಗೆ ಹೋದಾನಂತ ನೋಡಿ ಇಲ್ಲಿ ತಿಂತ ಕುಂತಿದ್ಲು. ಅವಳು ತೆಗಿಸ್ ಬೆಂಕಿಕ ಗಂಡನ ಬಿಟ್ಬಿಟ್ಟು ಮಗಿನ ಬಿಟ್ಬಿಟ್ಟು ಬಂದ್ಬಿಟ್ಟು ಇವತ್ತು ನಮ್ಮನೆ ಹಾಳು ಮಾಡಕ್ಕೆ ಬಂದಿದ್ದಾಳೆ. ಸಿಗ್ಬೇಕು ಕಣ್ಣೆ, ಓಡ್ಬಿಟ್ರು ಸಿಗಿದ್ರೆ ನನ್ನ ಮಗನಿಗೆ ಹೊಡಿತೀನಿ, ಸೌತಿ ಮಗಳಿಗೆ ಹೊಡಿತೀನಿ. ಸುಮ್ಮನೆ ಬಿಟ್ಟುಟಾನ ಈ ಕಾಳಿ ಕೈ ಸಿಗಾಕಳ್ಳಿ ಅವರು. ನನ್ನ ಮಗಳು ಭಾಳ ಹಾಳು ಮಾಡಕ್ಕೆ ಬಂದಿದ್ರು ನಮ್ಮ ಮನೆಗೆ. ನೀವು ತೊಡಗಲ್ ಮುಂಡ್ಯಾರ, ಲೋಪರ್ ಮುಂಡ್ಯಾರ, ಗುರ್ಸಟ್ಟಿರ. ಅವನು ಮಗಳು ಅವತಾರ ಆಡ್ಕ ಬಂದ್ರೆ ಲೋಪರ್ ಮುಂಡ್ಯಾರ. ನನ್ನ ಅಳಿಮಯ್ಯ ಮಗಳು, ನನ್ನ ಮಗಳು ಕಂಡ್ರೆ ಅಷ್ಟೇ ಆಸೆ ಆಗಿದೆ. ಎಡ್ತೀಯ ಬಿಟ್ಬಿಟ್ಟು ಒಂದು ಗಳಿಗೂ ಇರ್ತಿತ್ತಿಲ್ಲ, ಅಷ್ಟು ಪ್ರೀತಿ ಮಾಡ್ತಿದ್ದ. ನಾ ಬಂದ್ಬಿಟ್ಟು ನಿನ್ನ ಮಗಳು ತಲೆಗೆಡ್ಸ್ಬಿಟ್ಟು ಇವತ್ತು ನನ್ನ ಮಗಳು ಕಣ್ಣೀರ ಕೈ ತೊಳಿತಾ ಕುಂತಾಳಲ್ಲ. ನನಗೆ ಎಷ್ಟು ಬೇಜಾರಾಕಿಲ್ಲ. ಉಪ್ತೇಸ್ ಹೊಡಿತಾಳೆ, ಉಪ್ತೇಸ್ವ ಮರುವಾದಿಂದ ಅವಳು ಫೋನ್ ಮಾಡಿಬಿಟ್ಟು ಕರ್ಕೊಂಡು ಅದೆಲ್ಲಿ ಕರ್ಕೊಂಡು ಹೋಗು, ನನ್ನ ಮನೆ ಒಳಗೆ ನನ್ನ ಗಳಿಗೂ ಇರಂಗಿಲ್ಲ, ಹುಷಾರು ತಿಳ್ಕೊಬಿಡಿ. ನನ್ನ ಕೈಗೆ ಸಿಕ್ಕರು ಮಾತ್ರ ಅವಳಿಗೆ ಸರಿಯಾದ ಕೆಲಸನೇ ಮಾಡೋದು. ಹೇಳ್ತಾ ತಿರ್ಗವ ನನ್ನ ಮಗಳು ದೊಡ್ಡ ಸಾಚ ಅಂತ. ಯಾವ ಸಾಚ ಅನ್ನೋದು ಇವತ್ತು ಗೊತ್ತಾಯ್ತು. ಭಾಳ ದಿವಸದಿಂದ ಕಂಡಿಡಿಬೇಕು ಅನ್ಕೊಂಡಿದ್ದೆ, ಸಿಕ್ಕಾಕೊಂಡ್ರು. ಸಿಗ್ಲಿ ಇಬ್ರು ಸರಿಯಾದ ಕೆಲಸ ನಾನು ಮಾಡಿಲ್ಲ ಅಂದ್ರೆ ನನ್ನ ಹೆಸರು ಕಾಳಿ ಅಲ್ಲ. ನಾನು ನನ್ನ ಮತ್ತೆ ಹೇಳ್ತೇನೆ ಕೇಳ್ಕೊಬಿಡು ಕಮ್ಲಿ. ಇದನ್ನ ದೊಡ್ಡದು ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ನನಗೆ. ಅಕ್ಕಪಕ್ಕದ ಮುಂಡ್ಯಾರ ಆಡ್ಕೊತಾರೆ, ಯಾಕೆ ಅಕ್ಕ ಬಂದಿಸ್ಕೊಂಡಿದ್ಲಿ ಈ ಕೆಲಸ ಮಾಡಕ್ಕೆ ಅಂತ ಅನ್ಕೊಂಡು ನನ್ನ ದೂರ್ತಾರೆ. ಮರುವಾದಿನ ನಿನ್ನ ಮಗಳಿಗೆ ನಾಲ್ಕು ಮಾತು ಬುದ್ಧಿ ಮತ್ತೆ ಹೇಳ್ಕೊಂಡು ನೀನು ಕರ್ಕೊಂಡೋದೆ ಬಚಾವು. ಇಲ್ಲಾದ್ರೂ ಮಾತ್ರ ಅದೇನು ಕೆಲಸ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ನಾನು ಅಳಿಮೈ ತಲೆಗೆಡ್ಸ್ಬಿಟ್ಟು ಇವತ್ತು ಸಂಬಳ 1ನೇ ತಾರೀಕು ಸಂಬಳ ಆಗದೆ. ಇವತ್ತು 6, 7 ಆದ್ರೂ ಇನ್ನು ಕೈಗೆ ಸಂಬಳ ತಂದು ಕೊಟ್ಟಿಲ್ಲ. ಏದಿಗೆ ಕಂಡೋಗ್ತಿದ್ರು ನನ್ನ ಮಗಳೇ ತಿಂದಳು. ಮಗಿ ಪೀಚ್ ಕಟ್ಬೇಕಂತ ನನ್ನ ಮಗಳು ಏತ್ನೆ ಮಾಡ್ತಾ ಕುಂತವಳೆ. ನಿನ್ನ ಮಗಳು ಇಲ್ಲಿ ಹೋಟ್ಲು ಕರ್ಕ ಬಂದು ತಿಂತ ಕುಂತಿದ್ದಾಳೆ. ಅಯ್ಯೋ ಕಳಮ, ಅಮ್ಮ ಸುಮ್ಮಡ್ಗಮ್ಮ. ನನ್ನ ಕಷ್ಟ ನನಗೆ, ನನ್ನ ಗಂಡ ಇನ್ನೊಂದು ಮದುವಾಗವನೆ ಅಂತ ಯಾರು ತಿರ್ತಾಗಿದ್ದ. ನಾನು ಮಾಡಕ್ಕೆ ಹೋಗಿದ್ದೆ ನನ್ನ ಗಂಡಂಗೆ ಮದುವೆ. ಇಳಿಸ್ಬಿಡ್ತೀನಿ ಸರಿ ಮರುವದಿಯ. ಅವ್ಳ ಕುಟೆ ಮಾತು ಕೊಡೋಲ್ಲಿ ಮಾತಾಡ್ತೀನಿ ನಾನು. ಮರುವದಿಂದ ಅವಳ ಮಗಳನ್ನ ಕರ್ಕೊಂಡೋದಳ. ಇರೋ ಕೇಳೋಣ ಆರಂಗಂತೇರರು ಅಲಕನಮ್ಮ ಕಳಮ. ಎಷ್ಟು ಪುಕ್ಸಟೆ ಇರ್ಸ್ಕೊಂಡಿತ್ತಿಲ್ಲ ಕಣವ. 20,000 ರೂಪಾಯಿ ದುಡ್ಡು ಕೊಟ್ಟಿವ್ರಿ. ಕೊಡು ಮಡ್ಗು, ಮೊದಲು ಮಾತಾಡು, ಆಮೇಲೆ ಕೊಡ್ಬೇಕಾದ್ ಕೊಟ್ಬಿಟ್ಟು ಆಮೇಲೆ ಮಾತಾಡು. 3 ವರ್ಷಕ್ಕಾಗ ಸಾಮಾನು ತಗೊಂಡಿದ್ದೀಯೇ, ಅದ್ ಬೇಕು ಇದು ಬೇಕು ಅಂದ್ಬಿಟ್ಟು 16,000 ರೂಪಾಯಿ ಬಿಲ್ ಮಾಡಿದೆ ಸಾಮಾನ. ಯಾವ್ದು ಫಂಕ್ಷನ್ ತಗೊಳಂಗೆ. ನೀನು ಚೆನ್ನಾಗಿ ಮಾತಾಡ್ತೀಯ ಕಣಮ್ಮ, ನಿನ್ನ ಮಗಳು ಚೆನ್ನಾಗಿ ಮಾತಾಡ್ತಾಳೆ. ನನ್ನ ಮಗಳೇ ಅಂತ ಹೇಳೋದು ನನಗೆ ಗೊತ್ತು. ಯಾವಳ ಹೇಳ್ಬಿಟ್ರೆ ನಾನು ನಂಬ್ಕ ಕುತ್ಕೊತೀನಿ ಅಂತಲ್ಲ. ನನ್ನ ಮಗಳು ಕಾಸಲ್ಲಿ ನುಗ್ಬೇಕು. ಇನ್ನೊಬ್ಳು ನನ್ನ ಮಗಳ ಬಗ್ಗೆ ಯಾವಳಾರೆ ಮಾತು ಕಿತ್ತಾಡೋದು ಸರಿಯಾಗಿ ಇಳಿಸ್ಬಿಡ್ತೀನಿ ಮರುವದಿಯ. ಇನ್ನು ನಾನೇ ಅಂತ ಮುಡಿ ಅಂತ ಇನ್ನೂ ಗೊತ್ತಿಲ್ಲ. ಮಡ್ಗಿ ಮರುವಾದಿಂದ ಏನು 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 ನಾನು ಜೀತ ಮಾಡ್ತಿದ್ದೆ, ಒಂದು ಮುದ್ದೆ ಇಟ್ಟು ಅಂತಿದ್ದೆ ಕಣಮ್ಮ. ನಿನ್ನ ಮನೇಲಿ ಏನು ಕುಣಿಸ್ಕೊಟ್ಟಿಕ್ಕಿತ್ತಿಲ್ಲ ನೀನು. ಬೇಡ ಕಣೆ, ಬಂದ್ರು ಮಾಡಿದ್ರೆ ನಿನ್ಗೆ ಅಲ್ಲೇ ಬಂದು ತಲೆ ಮುದ್ರೆ ಇಟ್ಕೊ ಹೊಡಿತೀನಿ. ಮಾತ್ರ ನಾನೆಂತ ಮುಡಿ ಅಂತ ಇನ್ನೂ ಗೊತ್ತಿಲ್ಲ ನಿನಗೆ. ಇಷ್ಟೆಲ್ಲ ಪುರಾಣ ಆಡ್ಬೇಡ ನೀನು. ಮರುವಾದಿಂದ ನಿನ್ನ ಮಗಳನ್ನ ಹೆಂಗಿರ್ಸ್ಕೋಬೇಕು ಹಂಗಿರ್ಸ್ಕೋ. ನಾನು ನೋಡ್ತಾನೆ, ಆಮೇಲೆ ನಿನ್ಗೆ ಸರಿಯಾದ ಕೆಲಸನೇ ಮಾಡೋದು ನಾನು. ಈಗ ಮಡ್ಗಮ್ಮ ಪೋನೆ, ಮಡ್ಗಮ್ಮ ಸಾಕು. ನಮ್ಮ ಕಷ್ಟ ನಮ್ಗೆ, ನನ್ನ ಗಂಡ ಇನ್ನೊಂದು ಮದುವಾಗನಲ್ಲ ಅಂತ. ಎಲ್ಲ ಗುರ್ಸಟ್ಟಿ ನಾನೇನು ಹೇಳ್ತಾ ಇದ್ದೀನಿ. ನಿನ್ನ ಗಂಡ ಮದುವೆ ಮಾಡಿದ ನಾನು ಹೋಗ್ಬಿಟ್ಟು ನೋಡಿ ಮಾತ್ರ. ಮೇಡಮ್ ಏನದು ಗಲಾಟಿ, ಪ್ಲೀಸ್ ಹೊರಗಡೆ ಎದ್ದೋಗಿ. ಆಯ್ತು ಕಣ, ಸುಮ್ಕಿರ, ಜೋರ ಮಾತಾಡಕ್ಕಿಲ್ಲ. ಲೇ ಬಂದು ನಿನ್ನ ಮಗಳಿದ್ರೆ ಕರ್ಕೊಂಡು ಮರುವಾದಿಂದ ಓಲೆ. ಇಲ್ಲಿ ಹೋಟ್ಲಲ್ಲಿ ನೀವು ಉಗಿತಾ ಕೂತಾರೆ ಅಕ್ಕಪಕ್ಕದಲ್ಲಿ. ಮುಗಿಸ್ಕಮ್ಮ ಮಡ್ಗು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.